ಯತ್ನಾಳ್ ಹೆಗಡೆ ಸೈಲೆಂಟ್ ಅಸ್ತ್ರ. ಟಾರ್ಗೆಟ್ ಬಿಎಸ್ವೈ ಅಂಡ್ ಬಿವೈವಿ. ಬಿಜೆಪಿಗೆ ಬಿಗ್ ಶಾಕ್. ಕರ್ನಾಟಕ ಬಿಜೆಪಿಗೆ ಕಡಿಮೆ ಸೀಟುಗಳು. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಹೆಚ್ಚು ಸೀಟುಗಳನ್ನ ಕರ್ನಾಟಕದಲ್ಲಿ ಗೆಲ್ಲಬೇಕು ಅಂತೇಳಿ ತಂತ್ರಗಳ ಮೇಲೆ ತಂತ್ರಗಳನ್ನ ಹೆಣೆಯುತ್ತಿವೆ. ಆದ್ರೆ 2019ಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಮೋದಿ ಅಲೆ ನೆಲಕಚ್ಚಿದ್ದು ಬಿಜೆಪಿ ಮೇಲೆ ಜನರಿಗೆ ಇದ್ದಂತ ಭರವಸೆ ಕೂಡ ಕುಗ್ಗಿ ಹೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 10ಕ್ಕೂ ಹೆಚ್ಚು ಸೀಟು ಗೆದ್ರೆ ಅದೇ ದೊಡ್ಡದು ಅನ್ನೋ ಮಾತುಗಳಿವೆ. ಆದ್ರೆ ಈ ಸಲ ಕರ್ನಾಟಕದಲ್ಲಿ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅಬ್ಬರ ಆರ್ಭಟ ಹೆಚ್ಚಾಗಿದ್ದು ಕಟ್ಟರ್ ಹಿಂದುತ್ವವಾದಿಗಳು ಸೈಡ್ಲೈನ್ ಆಗಿದ್ದಾರೆ. ಅಂದ್ರೆ ಬಿಎಲ್ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಎಲ್ಲರನ್ನು ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ತುಳಿಯುತ್ತಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಕಟ್ಟರ್ ಹಿಂದುತ್ವವಾದಿಗಳು ಮತ್ತು ಬಿಎಲ್ ಸಂತೋಷ್ ಬಣ ಸೈಲೆಂಟ್ ಅಸ್ತ್ರದ ಮೊರೆ ಹೋಗಿದೆ. ಇದು ರಾಜ್ಯ ಬಿಜೆಪಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದಾದ ಅತಿ ಕಡಿಮೆ ಸೀಟುಗಳ ಸಂಖ್ಯೆ ಮೇಲೆ ಮತ್ತಷ್ಟು ಪರಿಣಾಮ ಬೀರಲಿದೆ. ಹಾಗಾದ್ರೆ ಎಲ್ಲಿ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಈ ಇಬ್ಬರು ನಾಯಕರು ಸೈಲೆಂಟ್ ಆಗಿರೋದಕ್ಕೆ? ಇವರ ಸೈಲೆಂಟ್ ಅಸ್ತ್ರ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮರ್ಮಾಘಾತವನ್ನ ಕೊಡುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಬಣ ಮತ್ತು ಬಿಎಲ್ ಸಂತೋಷ್ ಬಣಗಳ ನಡುವೆ ಕೋಲ್ಡ್ ವಾರ್ ನಡೀತಾ ಇರೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಎಲ್ ಸಂತೋಷ್ ಬಣ ಸ್ಟ್ರಾಂಗ್ ಆಗಿದ್ದು ಬಿಎಸ್ ಯಡಿಯೂರಪ್ಪನವರ ಬಣವನ್ನ ಸೈಲೆಂಟ್ ಮಾಡಿದ್ದನ್ನ ನೀವೆಲ್ಲ ಗಮನಿಸಿರ್ತೀರಾ. ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿನ ನಂತರ ಕೇಂದ್ರ ಬಿಜೆಪಿ ನಾಯಕರು ಬಿಎಸ್ವೈ ಬಣಕ್ಕೆ ಫುಲ್ ಪವರ್ ಕೊಟ್ಟಿದ್ದಾರೆ. ಇದರಿಂದ ಬಿಎಸ್ವೈ ಬಣ ಈಗ ಬಿಎಲ್ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಎಲ್ಲರನ್ನು ಟಿಕೆಟ್ ಕೊಡದೆ ತುಳಿದು ಹಾಕ್ತಿದ್ದಾರೆ. ಅವರಲ್ಲಿ ಅನಂತಕುಮಾರ್ ಹೆಗಡೆ, ಸಿಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್, ಕೆಎಸ್ ಈಶ್ವರಪ್ಪ ಹೀಗೆ ಸಾಕಷ್ಟು ನಾಯಕರಿದ್ದಾರೆ. ಇವರೆಲ್ಲರಿಗೂ ಲೋಕಸಭಾ ಚುನಾವಣಾ ಟಿಕೆಟ್ ಕೊಡದೆ ತುಳಿದು ಹಾಕಿದ್ರೆ ಹಿಂದೂ ಹುಲಿ ಖ್ಯಾತಿಯ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಕೊಟ್ಟು ಸೋಲಿಸೋ ರಣತಂತ್ರ ನಡೆದಿತ್ತು. ಆದ್ರೆ ಟಿಕೆಟ್ ನಿರಾಕರಿಸಿರೋ ಯತ್ನಾಳ್ ಸೇಫ್ ಆಗಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ ರಾಜ್ಯದಲ್ಲಿ ಈ ಸಲ ಬಿಜೆಪಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆದ್ರೆ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರಗೆ ಸಿಂಹಬಲ ಬರುತ್ತೆ. ಅದು ಬಿಎಲ್ ಸಂತೋಷ್ ಬಣಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಮೋದಿ ಪ್ರಧಾನಿ ಆಗ್ಬೇಕು ನಿಜ, ಹಾಗಂತ ಮಾತ್ರಕ್ಕೆ ಬಿಎಸ್ವೈ ಬಣ ಸ್ಟ್ರಾಂಗ್ ಆಗೋದು ಬಿಎಲ್ ಸಂತೋಷ್ ಬಣಕ್ಕೆ ಇಷ್ಟವಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿಸಿದ್ದಕ್ಕೆ ಅನಂತಕುಮಾರ್ ಹೆಗಡೆ, ಸಿಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಮತ್ತು ಕೆಎಸ್ ಈಶ್ವರಪ್ಪ ಕೋತ ಕುದಿಯುತ್ತಿದ್ದಾರೆ. ಹೀಗಾಗಿ ಈ ನಾಯಕರು ತಾವು ಸ್ಟ್ರಾಂಗ್ ಆಗಿದ್ರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪಕ್ಷದ ಪರ ಪ್ರಚಾರ ನಡೆಸದೆ ಸೈಲೆಂಟ್ ಅಸ್ತ್ರ ಜಳುಪಿಸಲು ಮುಂದಾಗಿದ್ದಾರೆ. ಇದು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೀಟುಗಳ ಸಂಖ್ಯೆ ಪಾತಾಳಕ್ಕೆ ಬಿದ್ದು ಹೋಗುವಂತೆ ಮಾಡೋದು ಗ್ಯಾರಂಟಿ. ನಿಮ್ಗೆ ಗೊತ್ತಿರಲಿ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡಿರೋ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ತಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರ ಅಸಹಕಾರದ ಬಿಸಿ ತಟ್ಟಿದೆ. ಟಿಕೆಟ್ ಕೈ ತಪ್ಪಿರೋ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸದ್ಯ ಯಾರ ಸಂಪರ್ಕಕ್ಕೂ ಸಿಕ್ತಿಲ್ಲ. ಇದರಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಸಂಕಷ್ಟ ಎದುರಾಗಿದೆ. ಅನಂತಕುಮಾರ್ ಹೆಗಡೆ ಮನವೊಲಿಸಲು ಅವರ ಮನೆ ಬಳಿ ಹೋಗಿ ಕಾಗೇರಿ ಅರ್ಧ ಗಂಟೆಕ್ಕಾದ್ರೂ ಸೌಜನ್ಯಕ್ಕಾದ್ರೂ ಗೇಟ್ ತೆರೆಸಿ ಅವರ ಬಳಿ ಮಾತನಾಡಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇವರೊಂದಿಗೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಗೇರಿ ಅವರ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸೋಲಿನ ಭೀತಿಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನ ಇದೇ ರೀತಿ ಸದಾ ಸುದ್ದಿಯಲ್ಲಿರ್ತಿದ್ದ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸೈಲೆಂಟ್ ಅಸ್ತ್ರದ ಮೊರೆ ಹೋಗಿದ್ದಾರೆ. ಇವರು ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಳ್ತಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಅಬ್ಬರಿಸಬೇಕಾಗಿದ್ದ ಹಿಂದೂ ಹುಲಿ ಸೈಲೆಂಟ್ ಹಿಂದಿರೋ ರಣತಂತ್ರ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈಗ ಲೋಕಸಭಾ ಚುನಾವಣಾ ಟೈಮು. ಇಂಥ ಟೈಮಲ್ಲಿ ಯತ್ನಾಳ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರೆ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ಆದ್ರೆ ಗೆದ್ದ ಮೇಲೆ ಅದರ ಕ್ರೆಡಿಟ್ ಸಿಗೋದು ಯಾರಿಗೆ ಗೊತ್ತಾ? ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ಬಿವೈ ವಿಜಯೇಂದ್ರ ಅವರಿಗೆ. ಹೀಗಾಗಿ ವಿಜಯೇಂದ್ರ ಅವರಿಗೆ ಆ ಕ್ರೆಡಿಟ್ ಸಿಗಬಾರ್ದು ಅನ್ನೋ ರಣತಂತ್ರ ಹೆಣೆದಿದ್ದಾರೆ. ಮತ್ತೊಂದು ಕಡೆ ಒಂದೊಮ್ಮೆ ಯತ್ನಾಳ್ ಅಪ್ಪಿತಪ್ಪಿ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಕಡಿಮೆ ಸೀಟುಗಳನ್ನ ಗೆದ್ರೆ ಅದರ ಹೊಣೆಯನ್ನ ಯತ್ನಾಳ್ ತಲೆಗೆ ಕಟ್ಟೋ ಪ್ಲಾನ್ ನಡೆಯುತ್ತಿದೆ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಸೈಲೆಂಟ್ ಅಸ್ತ್ರದ ಮೊರೆ ಹೋದಂತೆ ಕಂಡು ಬರ್ತಿದೆ. ಆದ್ರೆ ಇವತ್ತು ಮತ್ತೆ ಅಲರ್ಟ್ ಆಗಿರೋ ಯತ್ನಾಳ್ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ರೊಚ್ಚಿಗೆದ್ದು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಆ ವಾಗ್ದಾಳಿ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಇದನ್ನು ಸಹಜವಾಗಿ ನಿಷ್ಠಾವಂತ ಹಿಂದುತ್ವ ವಿಚಾರಧಾರೆ ಮಾತಾಡುವಂಥ ನಾಯಕರನ್ನ ಎಲ್ಲೋ ಕಡೆಗಾಣಿಸ್ತಾರೆ ಅನ್ನುವಂಥ ಭಾವನೆ ಬರ್ತಾ ಇದೆ. ಇದನ್ನು ಸರಿಪಡಿಸಬೇಕಾಗಿದ್ದು ಈ ಅಪ್ಪ ಮಕ್ಕಳು ಸರಿಪಡಿಸುವಂಥದ್ದು ವಾತಾವರಣ ಅಂತೂ ರಾಜ್ಯದಲ್ಲಿ ನಾವು ನೋಡ್ತಾ ಇಲ್ಲ. ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕೂಗು ಕರ್ನಾಟಕದ ಬಿ ಜೆ ಪಿಯಲ್ಲಿ ಹೇಳ್ತದೆ. ಇದು ಇವತ್ತಿನ ಭವಿಷ್ಯ ಹೇಳ್ತೀನಿ, ನಡ್ಕೊಂಡಂಥ ರೀತಿ ಸರಿಯಿಲ್ಲ ಕಾರ್ಯಕರ್ತರ ಜೊತೆಗೆ, ನಾಯಕರ ಜೊತೆಗೆ.
ಇನ್ನ ಟಿಕೆಟ್ ವಂಚಿತ ಸಿಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಸೈಲೆಂಟ್ ಆಗೋ ಸಾಧ್ಯತೆ ಇದೆ. ತಮ್ಮ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋತ್ರೆ ತಮ್ಮ ತಾಕತ್ತೇನು ಅನ್ನೋದನ್ನ ಹೈಕಮಾಂಡ್ ಮುಂದೆ ತೋರಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಮಾತು ನಂಬಿ ನಮಗೆ ಟಿಕೆಟ್ ಕೈ ತಪ್ಪಿಸಿ ನೀವು ಕೆಟ್ಟಿದ್ದೀರಿ ಅಂತೇಳಿ ಹೈಕಮಾಂಡ್ಗೆ ಸಂದೇಶ ರವಾನಿಸುವ ರಣತಂತ್ರವು ನಡೆಯುತ್ತಿದೆ. ಮತ್ತೊಂದು ಕಡೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೇನೆ ಅಂತೇಳಿ ಗುಡುಗುತ್ತಿದ್ದಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಮೋದಿನೋ ಅಥವಾ ಅಮಿತ್ ಶಾ ಅವರು ಫೋನ್ ಮಾಡಿದ್ರೆ ಈಶ್ವರಪ್ಪ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಸಾಧ್ಯತೆ ಇದೆ. ಆದ್ರೆ ಹಾಗೊಮ್ಮೆ ಹಿಂದೆ ಸರಿದ್ರು ಪರೋಕ್ಷವಾಗಿ ಬಿವೈ ರಾಘವೇಂದ್ರ ಸೋಲಿಸೋಕೆ ಶ್ರಮಿಸೋ ಸಾಧ್ಯತೆಯೂ ಇದೆ. ಅದೇನೇ ಇದ್ರೂ ರಾಜ್ಯ ಬಿಜೆಪಿಗೆ ಈ ಸಲದ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಒಳಗಿನ ಶತ್ರುಗಳ ಭಯವೇ ಹೆಚ್ಚಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಶಕ್ತಿ ಮೀರಿ ಹೋರಾಡಿದ್ರು ಒಂದೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಸೀಟುಗಳ ಸಂಖ್ಯೆ ಒಂದಂಕಿ ನಂಬರ್ಗೆ ಇಳಿದು ಹೋದ್ರೆ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು ಗ್ಯಾರಂಟಿ. ನೆಲಕ್ಕೆ ಬಿದ್ದವನಿಗೆ ಅಳಿಗೊಂದು ಏಟು ಅನ್ನೋ ಹಾಗೆ ಬಿಎಲ್ ಸಂತೋಷ್ ಬಣ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಸೇಡಿಗೆ ಸೇಡು ತೀರಿಸಿಕೊಳ್ಳೋದು ಗ್ಯಾರಂಟಿ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಒಳಜಗಳ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವರದಾನವಾಗುತ್ತಾ? ಕಾಂಗ್ರೆಸ್ ನಾಯಕರು ಹೇಳಿಕೊಳ್ತಾ ಇರೋ ರೀತಿಯಲ್ಲಿ 20ಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.